ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಶಿಷ್ಟವಾದ ದಿನ. ಯಾಕಂದರೆ ಇವತ್ತು ಕೃಷ್ಣಾಷ್ಟಮಿ, ಅಂದರೆ ಗೋಕುಲಾಷ್ಟಮಿ ಅಂತಲೂ ನಾವು ಕರಿತೀವಿ. ಈ ಕೃಷ್ಣಾಷ್ಟಮಿ ಹಿಂದೂ ಶಾಸ್ತ್ರದಲ್ಲಿ ವಿಶೇಷ ಸ್ಥಾನ ಮಾನಗಳನ್ನು ಖಂಡಿತವಾಗಲೂ ಸಿಗುತ್ತೆ. ಯಾಕಂದರೆ ವಿಷ್ಣುವಿನ ಅವತಾರ ಕೃಷ್ಣ. ಅದೇ ರೀತಿಯಲ್ಲಿ ಸಹ ಕೃಷ್ಣ ಜನ್ಮಾಷ್ಟಮಿ ಈ ಒಂದು ಸಂದರ್ಭದಲ್ಲಿ ಅವನು ರೋಹಿಣಿ ನಕ್ಷತ್ರ ದಿನ ಜನನ ಆಗಿ, ಅದೇ ವಿಧಾನವಾಗಿ ಕೃಷ್ಣ ಮಾಸದ 8ನೇ ಮಗುವಾಗಿ ಜನನ ಆಗಿರೋದ್ರಿಂದ ಅಷ್ಟಮ ದಿನ ಈ ಒಂದು ಆಚರಣೆಗಳನ್ನು ಆಚರಿಸ್ತಾರೆ. ರೋಹಿಣಿ ನಕ್ಷತ್ರದ 8ನೇ ದಿನ ಕೃಷ್ಣ ಮಾಸದ ವಿಚಾರದಲ್ಲಿ ಒಂದು ಆಗೋದ್ರಿಂದ ಗೋಕುಲಾಷ್ಟಮಿ ಪ್ರಾರಂಭ ಒಂದು ಆಗುತ್ತೆ. ವೀಕ್ಷಕರೇ, ಕೃಷ್ಣಾಷ್ಟಮಿ ಅಂತೂ ಯಾವ ಕಾರ್ಯದಲ್ಲಿ ವಿಚಾರ. ಯಾಕಂದರೆ ಹುಟ್ಟಿದ ದಿನಕ್ಕೆ ನಾವು ಕೃಷ್ಣನ ಒಂದು ಸಂಭ್ರಮಕ್ಕೋಸ್ಕರ ನಾವು ಈ ಆಚರಣೆಗಳನ್ನು ಆಡಿಸ್ತೀವಿ. ಅದೇ ರೀತಿಯಲ್ಲಿ ಯಾವಾಗ ಅವನು ಕಾರಾಗೃಹದಲ್ಲಿ ಜನನ ಆಗಿ ವಾಸುಕಿ ಅಮ್ಮನವರಿಂದ ಯಾವಾಗ ಗೋಕುಲಕ್ಕೆ ಪ್ರಾರಂಭ ಆಗ್ತಾನೋ, ಸರ್ಪದ ರಕ್ಷಣೆಯಿಂದ ಗೋಕುಲಕ್ಕೆ ಬರ್ತಾನೋ, ಆವಾಗ ಗೋಕುಲಾಷ್ಟಮಿ ಅಂತಲೂ ಕರಿತೀವಿ. ಅಷ್ಟಮ ಅಂದರೆ 8ನೇ ಮಗುವಾಗಿ ಜನನ ಆಗುತ್ತೆ ರೋಹಿಣಿ ನಕ್ಷತ್ರದಂದು. ಅದೇ ರೀತಿಯಲ್ಲೂ ಸಹ ಯಾವಾಗ ಈ ಒಂದು ಜನನ ಪ್ರಾರಂಭ ಆಗುತ್ತೋ ಆವಾಗ ಎಲ್ಲವೂ ಸಹ ಧರ್ಮದಿಂದ ನಡೆಯುವಂತಹ ಕಾರ್ಯಗಳಿಗೆಲ್ಲ ಯಶಸ್ವಿ ಸಿಗುತ್ತೆ. ಆ ಧರ್ಮದಲ್ಲಿ ಯಾರ್ಯಾರು ನಡೀತಾರೋ ಅವ್ರಿಗೆಲ್ಲ ಶುಭ ಕಾರ್ಯಗಳು ನಡೆಯುತ್ತೆ. ಈ ಕೃಷ್ಣಾಷ್ಟಮಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಶತ್ರುಗಳು ಅನ್ನೋದಿರಲಿ, ಅದರಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗಬೇಕು ಅಂದರೆ ಆ ತಾಯಿಯ ಅನುಗ್ರಹ, ಆ ತಾಯಿ ದುರ್ಗಾದೇವಿಯ ಅನುಗ್ರಹ ಹಾಗೂ ವಿಷ್ಣು ದೇವಿಯ ಒಂದು ಅನುಗ್ರಹ, ಎಲ್ಲವೂ ಸಹ ಮನುಷ್ಯನಿಗೆ ದೈವದ ಅನುಗ್ರಹ ಅನ್ನೋದು ಏನು ಬೇಕಾಗುತ್ತೋ ಆ ರೀತಿಯಲ್ಲಿ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಸಹ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡಬೇಕು. ಯಾಕಂದರೆ ಕೃಷ್ಣನಿಗೆ ಪ್ರಿಯವಾದದ್ದು ಅಲಂಕಾರ ಹಾಗೂ ವಸ್ತ್ರಾಲಂಕಾರ, ರೂಪ ಅಲಂಕಾರ. ಯಾಕಂದರೆ ಸೌಂದರ್ಯ ಪ್ರಿಯ ಕೃಷ್ಣ, ಹಾಗೂ ಧರ್ಮದ ಪ್ರಿಯನೂ ಕೃಷ್ಣನೇ, ಹಾಗೂ ಭೋಜನ ಪ್ರಿಯನೂ ಕೃಷ್ಣನೇ. ಯಾವಾಗ ಅವನಿಗೆ ನಾವು ಬೆಣ್ಣೆಯ ಅಲಂಕಾರಗಳನ್ನು ಮಾಡ್ತೀವೋ ಹಾಗೂ ಬೆಣ್ಣೆಯ ವಿಚಾರದಲ್ಲಿ ಹೋಗ್ತೀವೋ, ಮಕ್ಕಳಂದರೆ ತುಂಬ ಮುದ್ದಾದು. ಯಾಕಂದರೆ ಮಕ್ಕಳಿಗೆ ಈ ಒಂದು ಸಂದರ್ಭದಲ್ಲಿ ಕೃಷ್ಣನ ವೇಷಗಳನ್ನು ಹಾಕಿ ಮಕ್ಕಳು ಸಂಭ್ರಮ ಪಡ್ತಾರೆ. ಮಕ್ಕಳನ್ನೇ ಕೃಷ್ಣನ ರೂಪದಲ್ಲಿ ನೋಡೋ ಎಷ್ಟೋ ತಾಯಂದಿರು ಇದ್ದಾರೆ. ಈ ರೀತಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಗಳನ್ನು ಸಂಭ್ರಮದ ಆಚರಣೆಗಳಲ್ಲಿರುವಾಗ ಎಲ್ಲ ಜನಗಳಿಗೂ ಸಹ, ಎಲ್ಲ ಮುತ್ತೈದರಿಗೂ ಸಹ, ಎಲ್ಲ ಮಕ್ಕಳಿಗೂ ಸಹ, ಎಲ್ಲ ಹಿಂದೂ ಧರ್ಮದವ್ರಿಗೂ ಸಹ, ಎಲ್ಲ ಧರ್ಮದವ್ರಿಗೂ ಸಹ ನನ್ನ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಅದೇ ರೀತಿಯಲ್ಲಿ ಸಹ ನೀವು ಈ ಸಂದರ್ಭದ ವಿಶೇಷವಾದದ್ದು ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ಸಂದರ್ಭದಲ್ಲಿ ನೀವು ಯಾರಿಗೆ ಮಕ್ಕಳು ಆಗಿರೋದಿಲ್ಲ, ಸಂತಾನ ಪ್ರಾಪ್ತಿ ಆಗಬೇಕು ಅಂತಂದರೆ ವಿಶೇಷವಾಗಿ ವೀಕ್ಷಕರೇ ಅರ್ಥ ಮಾಡಿಕೊಳ್ಳಿ. ವಿಶೇಷವಾಗಿ ನೀವು ಬಾಲ ವಿಗ್ರಹನ ಅರ್ಥ ಮಾಡಿಕೊಳ್ಳಿ. ಈ ಬಾಲ ವಿಗ್ರಹನ ನೀವು ಪ್ರತಿಷ್ಠಾಪನೆಗಳನ್ನು ಮನೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ಯಾವಾಗ ಆ ಬಾಲ ವಿಗ್ರಹಕ್ಕೆ ಒಂದು ಅಭಿಷೇಕಗಳಾಗಲಿ, ತುಪ್ಪದ ಅಭಿಷೇಕ ಆಗಲಿ, ಬೆಣ್ಣೆಯ ಅಭಿಷೇಕ ಆಗ್ಬೋದು, ಗಂಧದ ಅಭಿಷೇಕ ಆಗಿರ್ಬೋದು, ಈ ರೀತಿಯಲ್ಲಿ ಅದು ಯಾವಾಗ ಅಭಿಷೇಕಗಳನ್ನು ಮಾಡಿ ಅದನ್ನು ನೀವು ಸೇವನೆ ಮಾಡೋದೋಗಲಿ, ಇಲ್ಲ ಪ್ರತಿ ಸಲವೂ ಸಹ ಹಾಲಿನಿಂದ ಅಭಿಷೇಕ ಮಾಡಿ ಅದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಈ ದೇಹದಲ್ಲಿರುವ ಅನಾರೋಗ್ಯಗಳನ್ನು ಹಾಗೂ ಗಂಡು ಹೆಣ್ಣು ವಿಚಾರಗಳಲ್ಲಿರುವ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅವೆಲ್ಲವೂ ಸಹ ನಿಮಗೆ ಸಂತೃಪ್ತಿಯಾಗಿ ಕಂಪ್ಲೀಟಾಗಿ ದೂರ ಹೋಗುತ್ತೆ. ಯಾಕಂದರೆ ಬಾಲ ವಿಗ್ರಹ ಅನ್ನೋದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ವೀಕ್ಷಕ. ನೋಡಿ, ಇದು ಇರುವಂಥ ಒಂದು ಕೃಷ್ಣನ ಬಾಲ ವಿಗ್ರಹ. ಈ ಬಾಲ ವಿಗ್ರಹವು ಸಹ ನಿಮಗೆ ಅದರಿಂದ ಐಶ್ವರ್ಯ ವೃದ್ಧಿನೂ ಆಗುತ್ತೆ, ಸಂತಾನ ಪ್ರಾಪ್ತಿನೂ ಆಗುತ್ತೆ. ಇದನ್ನು ನೀವು ಪ್ರತಿದಿನ ಈ ಕೃಷ್ಣ ಜನ್ಮಾಷ್ಟಮಿಯಿಂದ ನೀವು ಸಂಕಲ್ಪಗಳನ್ನು ಮಾಡಿ ಪ್ರತಿ ರೋಹಿಣಿ ನಕ್ಷತ್ರದ ದಿನ ನೀವು ಕಾರ್ಯಗಳನ್ನು ಮಾಡಿಕೊಳ್ಳಿ. ಅದಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ, ಇಲ್ಲ ಜೇನಿಂದ ಅಭಿಷೇಕ ಮಾಡಿ, ಇಲ್ಲ ಬೆಣ್ಣೆಯಿಂದ ಅಭಿಷೇಕಗಳನ್ನು ಮಾಡಿ,
ಅದನ್ನು ಗಂಡ ಹೆಂಡತಿ ಇಬ್ಬರೂ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಸಂತಾನಹೀನತೆ ಏನಿದೆಯೋ ಅವೆಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ವೀಕ್ಷಕರೇ. ಈ ವಿಗ್ರಹಗಳನ್ನು ನೀವು ಕಬ್ಬಿಣದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಬೆಳ್ಳಿ, ತಾಮ್ರ ಈ ಎರಡೂ ಲೋಹದಿಂದ ನೀವು ವಿಗ್ರಹಗಳನ್ನು ಮಾಡಿಸಿಕೊಂಡು ನೀವು ಅದಕ್ಕೆ ಶಾಸ್ತ್ರಬದ್ಧತೆಯಾದ ಪೂಜೆಗಳನ್ನು ಮಾಡಿ, ಹಾಗೂ ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಅಲಂಕಾರಗಳನ್ನು ಮಾಡಿಸಿ, ಅಭಿಷೇಕಗಳನ್ನು ಮಾಡಿಸಿ, ಹಾಗೂ ಆ ಒಂದು ದೇವತೆ ಆಗಿರುವ ವಿಷ್ಣುವಿನ ಸ್ವರೂಪ ಆಗಿರುವ ಕೃಷ್ಣನಿಗೆ ನೀವು ಸಂಪೂರ್ಣವಾದ ವಿಚಾರಗಳನ್ನು ನಡೆಸ್ಕೊಂಡು ಹೋದರೆ ಯಾವುದೇ ತೊಂದರೆ ಅನ್ನೋದಾಗದೆ ವಿಚಾರ. ಆದರೆ ಈ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಾನ ಧರ್ಮ ಎಲ್ಲವೂ ಸಹ ನಡೀಬೇಕು. ಯಾರು ಧರ್ಮದಿಂದ ನೀವು ಹೋಗ್ತಿರೋ ಆವಾಗ ನಿಮ್ಮ ಕುಟುಂಬನೂ ರಕ್ಷಣೆಯಾಗಿ ಆ ಕೃಷ್ಣ ಪರಮಾತ್ಮ ನಿಂತ್ಕೊತಾನೆ. ಅದೇ ರೀತಿಯಲ್ಲಿ ಸಹ ಕಷ್ಟದಲ್ಲಿರೋರಿಗೆ ನೀವು ಆ ಒಂದು ದಿನ ದಾನ ಧರ್ಮಗಳನ್ನು ಮಾಡಿ, ಹಾಗೂ ಗೋಪೂಜೆಗಳನ್ನು ಮುಖ್ಯವಾಗಿ ಮಾಡಬೇಕು. ಯಾಕಂದರೆ ಯದುವಂಶದ ಕೃಷ್ಣ ಪರಮಾತ್ಮ, ಯಾಕಂದರೆ ಯಾವಾಗ ಗೋಪೂಜೆಗಳನ್ನು ಮಾಡ್ತೀವೋ ಕೃಷ್ಣ ಒಲಿತಾನಂತೆ. ಆ ರೀತಿಯಲ್ಲಿ ಅವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ ದಿನ ಮೊದಲು ನೀವು ಮಾಡಬೇಕಾಗೋದು ಗೋಪೂಜೆಗಳನ್ನು ಮಾಡಬೇಕು. ಅದಕ್ಕೆ ನೈವೇದ್ಯಗಳನ್ನು ಮಾಡಿ, ಯಾವಾಗ ಹಸುಗಳನ್ನು ನೀವು ಪೂಜೆಗಳನ್ನು ಮಾಡ್ತೀರೋ, ಗೋಪೂಜೆಗಳನ್ನು ಮಾಡ್ತೀರೋ ಆವಾಗ ನಿಮಗೆ ಶ್ರೇಯಸ್ಸು ಅನ್ನೋದು ಬರ್ತದೆ. ನೀವು 2 ಕಾರ್ಯಗಳನ್ನು ಈ ದಿನ ನೀವು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿದ್ರೆ ಸಿರಿ ಸಂಪತ್ತು, ಸಂತಾನಾಭಿವೃದ್ಧಿ, ಶುಭ ವಿಚಾರ, ಧನಪ್ರಾಪ್ತಿ ಎಲ್ಲವೂ ಸಹ ದಟ್ಟ ದರಿದ್ರದಲ್ಲಿರುವಂಥ ಎಲ್ಲ ಜನಗಳು ಸಹ ಸಿರಿವಂತರಾಗ್ತಾರೆ. ಹಾಗೂ ನಿಮ್ಮ ಮೇಲೆ ನಡೆದಿರೋ ಒಂದು ವಾಮಾಚಾರ, ರಾಕ್ಷಸ ಗುಣ, ಭೂತ ಪ್ರೇತ ಯಾವುದೇ ಕಾಡಾಟಗಳಿದ್ರೂ ಸಹ ನಿಮಗೆ ಮುಕ್ತಿ ಅನ್ನೋದು ಹೊಂದಿರ. ಈ ಒಂದು ದಿನದಲ್ಲಿ ಶುಭದ ವಿಚಾರವಾಗಿ ಹೋಗಿ, ಧರ್ಮದ ವಿಚಾರವಾಗಿ ಹೋಗಿ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಸಹ ಒಳ್ಳೆಯ ಪ್ರಾಪ್ತಿಯನ್ನು ಸಿಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ತಾ, ನಿಮ್ಮ ಹೆಚ್ಚಿನ ಮಾಹಿತಿಗಳಿದ್ದರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.